ಹಾಗೆ ವಕೀಲರಾದ ಅಂಜಲಿ ರಾಮಣ್ಣ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಂಜಲಿ ರಾಮಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗ ಅದನ್ನೇ ಹೇಳಕ್ ಬಂದಿದ್ದೆ ಭಾವನಾ. ಸುರಭಿ ಮತ್ತು ಭವ್ಯ ಅವರು ಬಹಳ ಸ್ಪಷ್ಟವಾಗಿ ಅಂಕಿಅಂಶಗಳ ಸಮೇತ ರಾಜಕಾರಣಿಗಳ ಮತ್ತು ರಾಜಕೀಯದ ಗಣಿತವನ್ನ ತೆಗೆದಿಟ್ರು. ಆದ್ರೆ ಸಾಮಾನ್ಯ ಪ್ರಜೆಗೆ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರ ಆಗ್ಲಿಲ್ಲ, ಅಂಗೀಕಾರ ಆಯ್ತು, ಇಷ್ಟೇ ಅರ್ಥ ಆಗೋದು. ಫಾರ್ ದ ಆಕ್ಟ್ ಪ್ರಪೋಸಲ್ ಪರವಾಗಿ ಇದ್ದೀನಿ ನಾನು. ಆದರೆ ಆ ಸ್ಟ್ರಾಟಜಿ ಅವರು ಇಬ್ಬರೂ ಪಕ್ಷಗಳು, ಆಡಳಿತ ಪಕ್ಷ ವಿರೋಧ ಪಕ್ಷ ಇಬ್ಬರೂ ಸಹ ಸ್ವಹಿತಾಸಕ್ತಿಯನ್ನ ನೋಡಿಕೊಂಡೇ ಈ ಬಿಲ್ಲನ್ನ ಹೀಗೆ ನಿನ್ನೆ ಪ್ರೆಸೆಂಟ್ ಮಾಡಿದರು ಅಂತ ಒಂದು ಕಾಮನ್ ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳಬಲ್ಲೆ. ಯಾಕೆಂದ್ರೆ ಈಗ ಎಲೆಕ್ಷನ್ ಮುಂದಿಟ್ಕೊಂಡು ಈಗ ನೋಡಿ, ವಿರೋಧ ಪಕ್ಷಗಳು ಅದನ್ನ ಪಾಸ್ ಮಾಡಿದ್ದರೆ ನಾವು ಪಾಸ್ ಮಾಡಿಸಿದ್ವಿ ಅಂತ ಆಡಳಿತ ಪಕ್ಷದವರಿಗೆ ಅದು ಒಂದು ಮೈಲುಗಲ್ಲಾಗ್ತಾ ಇತ್ತು. ಈಗ ಪಾಸ್ ಮಾಡದೇ ಇರೋದ್ರಿಂದ ನೋಡಿ, ವಿರೋಧ ಪಕ್ಷದವರು ಮಾಡ್ಲಿಲ್ಲ ಅಂತ ಹೇಳುವುದು ಸಹ ಆಡಳಿತ ಪಕ್ಷಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗತ್ತೆ, ವಿರೋಧ ಪಕ್ಷಕ್ಕೆ ಅದು ಒಂದು ಮೈನಸ್ ಪಾಯಿಂಟ್ ಆಗತ್ತೆ ಅನ್ನುವ ಇಷ್ಟೆಲ್ಲ ಸ್ಟ್ರಾಟಜಿ ಮಾಡ್ಕೊಂಡೇನೆ ಅದೇ ನಿನ್ನೆ ಪ್ರಿಯಾಂಕಾ ಅವರು ಹೇಳ್ತಾ ಇದ್ರು ನೋಡಿ, ಚಾಣಕ್ಯ ಏನಾದ್ರೂ ಇದ್ದಿದ್ರೆ ಅವನು ಕೂಡ ಆಶ್ಚರ್ಯ ಪಟ್ಬಿಡ್ತಿದ್ದ ಈ ಒಂದು ಸ್ಟ್ರಾಟಜಿ ಬಗ್ಗೆ ಅಂತ. ಹಾಗೆ ಸ್ಟ್ರಾಟಜಿ ಮಾಡಿದ್ದು ನನಗೆ ಒಂದು ಓಟ್ ಹಾಕುವಂತಹ ನನಗೆ ಅದು ಆ ಸ್ಟ್ರಾಟಜಿ ಸರಿಯಾಗಿ ಕಾಣಲಿಲ್ಲ. ಮತ್ತು ಇದು ಹೇಗಾಗ್ಬಿಟ್ಟಿದೆ ಅಂದ್ರೆ 40 ವರ್ಷದಿಂದ ಮಹಿಳಾ ಮೀಸಲಾತಿ ಅನ್ನುವುದು, ಅದರಲ್ಲೂ ನಿನ್ನೆ ಪ್ರೆಸೆಂಟ್ ಮಾಡಿದ್ ಹೇಗಾಯ್ತಂದ್ರೆ ಅವರು ಕಾಟಾಚಾರಕ್ಕೆ ಒಂದ್ರ ಹಿಂದೆ ಒಂದ್ ಕತ್ತೆ ಜೊತೆ ಒಂದ್ ಬೊಂತೆ ಪ್ರೆಸೆಂಟ್ ಮಾಡ್ದಂಗೆ ಇತ್ತು. ನನ್ನ ದೃಷ್ಟಿಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಅವರು ಪ್ರತ್ಯೇಕವಾಗಿ ಒಂದು ದೊಡ್ಡ ಮಟ್ಟದ ಚರ್ಚೆ ಗ್ಲಾಮರೈಸ್ ಮಾಡ್ಬಿಟ್ರು. ಆಯೋಗಗಳು ಅಡ್ವರ್ಟೈಸ್ಮೆಂಟ್ ಕೊಡೋದೇನು, ಸೆಲೆಬ್ರಿಟಿಗಳು ನಾವು ಪರವಾಗಿದ್ದೀವಿ ಅಂತ ಹೇಳೋದೇನು, ಇದೆಲ್ಲ ಯಾವುದೇ ರೀತಿಯಾದಂತಹ ಪ್ರಚಾರಗಳು ಅಲ್ಲಿ ಪಾರ್ಲಿಮೆಂಟ್ ಒಳಗೆ ಕೂತ್ಕೊಳ್ತಕ್ಕಂತಹ ಪಕ್ಷಗಳ ಮೇಲೆ, ರಾಜಕಾರಣಿಗಳ ಮೇಲೆ ಪ್ರಭಾವ ಬೀರೋದಿಲ್ಲ. ಹಾಗಾಗಿ ನಾವು ಅವರು ಸ್ಟ್ರಾಟಜಿ ಮಾಡಿರೋದನ್ನ ಒಂದು ಪ್ರಜೆಯಾಗಿ ನಾನು ಒಪ್ಕೊಳ್ಳೋದಿಲ್ಲ. ಅದನ್ನ ಗ್ಲಾಮರೈಸ್ ಮಾಡಿ ಒಂದು ದಿನದಲ್ಲಿ ತುರುಕ್ಬಿಟ್ರು, 3 ದಿನದಲ್ಲಿ ಇನ್ನೇನು ಅಲ್ಲಿ ಎಲೆಕ್ಷನ್ ಬರ್ತಾ ಇದ್ದೆ 2 ರಾಜ್ಯಗಳಲ್ಲಿ ಅಂತ ಇದನ್ನ ಒಂದು ಪ್ರತ್ಯೇಕವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮತ್ತೆ ಮಾಡಿ ಏನೇನು ಬದಲಾವಣೆಗಳಿದೆಯೋ ಅದನ್ನ ಜನಮನಸ್ಸಿಗೆ ತಂದು ನಂತರ ಇವರು ಅದನ್ನ ಪಾಸ್ ಮಾಡ್ಲಿಕ್ಕೆ ಮಸೂದೆಯನ್ನ ಪ್ರೆಸೆಂಟ್ ಮಾಡಿದ್ದಿದ್ರೆ ಒಂದು ರೀತಿಯಾಗಿ ಎರಡೂ ಪಕ್ಷಗಳಿಗೂ ನೋಡಿ, ಆಗ ಪಾಸ್ ಆಗಿದ್ದಿದ್ರೆ ಆಡಳಿತ ಪಕ್ಷದವ್ರು ಹೇಳ್ಕೊಳ್ಬಹುದಾಗಿತ್ತು ನಮ್ಮ ಕಾಲದಲ್ಲಿ ಪಾಸ್ ಆಯ್ತು ಅಂತ. ಸೊ ಆ 2 ರಾಜ್ಯಗಳಲ್ಲಿ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಸಿಕ್ತಿತ್ತು. ವಿರೋಧ ಪಕ್ಷವರು ಪಾಸ್ ಮಾಡಿದಿದ್ರೆ ನಮ್ಮ ಬೆಂಬಲ ಇಲ್ಲದೆ ಇದ್ರೆ 2/3 ಮೆಜಾರಿಟಿ ಇಲ್ಲದೆ ಇದ್ರೆ ಅವರು ಪಾಸ್ ಆಗ್ತಾ ಇರಲಿಲ್ಲ ಅಂತ ಹೇಳ್ಕೊಳ್ಬೋದಿತ್ತು. ಬಟ್ ಇದೆಲ್ಲವನ್ನು ಹೊರತುಪಡಿಸಿ ನಾನು ಹೇಳೋದು, ಒಂದು ಮಹಿಳೆಯಾಗಿ, ಒಂದು ಓಟ್ ಹಾಕುವ ಮಹಿಳೆಯಾಗಿ ನನ್ನನ್ನ ಓಟಿಗೆ ಬಳಸ್ಕೊಳ್ತಾರೆ. ಆದ್ರೆ ದೇಶದ ಬಗ್ಗೆ ನಿರ್ಧಾರ ಮತ್ತು ನಿರ್ಣಯಗಳನ್ನ ಕೈಗೊಳ್ಳಿಕ್ಕೆ ನಾನು ತುಂಬಾ ನಗಣ್ಯ. ನನ್ಗೆ ಒಂದು 2ನೇ ಕ್ಲಾಸ್ ಮಗು ಹೇಳ್ತಾ ಇತ್ತು, ನನ್ಗೆ ಬೆಂಕಿ ಕಂಡ್ರೆ ಹೆದರಿಕೆ ಇಲ್ಲ, ಆದ್ರೆ ಬೆಂಕಿ ಹಚ್ತಾರಲ್ಲ ಅವ್ರನ್ನ ಕಂಡ್ರೆ ಹೆದರಿಕೆ ಅಂತ. ಆ ಮಗುವಿನ ಮಾತು ನಮಗೆ ಸಣ್ಣ ಮಾತು ಅನ್ಸಿದ್ರು ಎಷ್ಟು ಪ್ರಫೌಂಡ್ ಆಗಿದೆ ಅಂದ್ರೆ ನೋಡಿ, ನನಗೆ ತುಂಬಾ ಬೇಸರ ಆಗಿದ್ದು 2 ವಿಷಯ. ನಿನ್ನೆ ಯಾವುದೇ ವಿಪ್ ಜಾರಿ ಇರ್ಲಿಲ್ಲ, ಏನಿರ್ಲಿಲ್ಲ, ಆದ್ರೂ ಪೂರ್ಣ ಪ್ರಮಾಣದ ಅಟೆಂಡೆನ್ಸ್ ಇತ್ತು. ಅಟೆಂಡೆನ್ಸ್ ಇರುವುದೇ ಬೇಸರದ ಸಂಗತಿ ಅಂದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗಬಹುದು. ಯಾವ ವಿಷಯ ನಿನ್ನೆ ಎತ್ಕೊಂಡಿದ್ದಾರೆ ಅದು ಎಲ್ಲಿ ಮುಂದಾಗ್ಬಿಡುತ್ತೋ ಅನ್ನೋ ದೂರದೃಷ್ಟಿಯಿಂದ, ಅಂದ್ರೆ ಅದೆಲ್ಲಿ ಪಾಸ್ ಆಗ್ಬಿಡುತ್ತೋ ಅನ್ನೋ ದೂರದೃಷ್ಟಿಯಿಂದ ಅಟೆಂಡೆನ್ಸ್ ಇತ್ತು ಅಂದ್ರೆ ಯಾರ ಮನಸ್ಸಿನಲ್ಲೂ ಮಹಿಳಾ ಪರ ಯೋಚನೆ ಅಂತೂ ಖಂಡಿತ ಇಲ್ಲ. 2ನೇ ವಿಷಯ, ಅಲ್ಲಿ ಅಳಿದುಳಿದು 4-5 ಎಷ್ಟೋ ಮಹಿಳಾ ಮೆಂಬರ್ಸ್ ಇದ್ದಾರಲ್ಲ, ಅಲ್ಲೂ ಪಕ್ಷದ್ದೇ ಮೇಲುಗೈಯೇ ಹೊರತು ಮಹಿಳಾ ಮೀಸಲಾತಿ ಅಥವಾ ಮಹಿಳಾ ಪರ ಯೋಚನೆಗಳ ಮೇಲುಗೈ ಇಲ್ಲದೆ ಇರೋದು ನಾನು ಅನ್ಕೊಳ್ತೀನಿ ನಮ್ಮ ಮಹಿಳೆಯರ ಸೋಲು ಅಂತ. ಇದು ಟೈಮ್ 40 ವರ್ಷ ಒಂದು ಮಹಿಳಾ ಮೀಸಲಾತಿ ಭಾವನಾ. ನಾನು ಅದನ್ನೇ ಹೇಳಿದ್ದು, ಅಲ್ಲಿ ವಿರೋಧ ಪಕ್ಷದವರಿಗಾಗ್ಲಿ ಅಥವಾ ಆಡಳಿತ ಪಕ್ಷದ ಪರವಾಗಿ ಕೂತಿದ್ದವರಲ್ಲಾಗ್ಲಿ ಯಾವ ಮಹಿಳೆಯಲ್ಲೂ ಮಹಿಳಾ ಪರ ಯೋಚನೆ ಕಾಣಲಿಲ್ಲ, ರಾಜಕಾರಣಿಗಳಲ್ಲೂ ಕಾಣಲಿಲ್ಲ. ಆ ಫುಲ್ ಅಟೆಂಡೆನ್ಸ್ ನಲ್ಲಿ ಒಬ್ಬರಿಗಾದ್ರೂ ಮಹಿಳಾ ಪರ ಯೋಚನೆ ಇತ್ತು ಅಂತ ಅನ್ನಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಹೇಳಿದ ಹಾಗೆ ಸ್ಥಳೀಯರಲ್ಲಿ ನಮ್ಮ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ನೋಡಿ, ಗ್ರಾಮ ಪಂಚಾಯಿತಿಯಲ್ಲಿ ಈ ಇದರಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳುತ್ತೆ ಅಂಕಿಅಂಶ. ಮೊದಲೆಲ್ಲ ಗಂಡಂದ್ರು ಬಂದು ಆಡಳಿತ ನಡೆಸೋರು, ಆದ್ರೂ ಈಗ ಅದೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಮಹಿಳೆಯರು ಮುಂದೆ ಬಂದು ನೀವು ಹೇಳಿದ ಹಾಗೆ ಸ್ಥಳೀಯ ಪಕ್ಷಗಳನ್ನು ಕೊಟ್ಟಿರ್ತಕ್ಕಂತಹ ಸೀಟ್ಗಳನ್ನ ಉಪಯೋಗಿಸ್ಕೊಂಡು ಸ್ಥಳೀಯ ಪ್ರದೇಶಗಳಲ್ಲಿ ಮಹಿಳೆಯರು ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಮೇಲೆ ಹೋಗ್ತಾ ಎಲ್ಲಿ ಮುಖ್ಯವಾದ ನಿರ್ಣಯವನ್ನು ತೆಗೆದುಕೊಳ್ಬೇಕೋ ಅಲ್ಲೆಲ್ಲ
ನಾವೆಲ್ಲ ಮಹಿಳೆಯರನ್ನ ನಿರ್ಣಯ ಮಂಡಳಿಗೆ ಬಿಡೋದೇ ಇಲ್ಲ. ಅವ್ರು ಏನಿದ್ರು ಒಂಥರ ಚಾಪ್ರೂಸಿ ಮಾಡ್ಕೊಂಡು ಹಿಂದ್ಗಡೆಯಿಂದ ಪಕ್ಷದ ಒಂದು ಬದ್ಧತೆಗೆ ಜೈಕಾರ ಹಾಕುವಂತಹ. ನೋಡಿ, ನೀವು ಅದಕ್ ಮುಂಚೆ ಒಂದು ಪ್ರಶ್ನೆ ನಿಮ್ದಿತ್ತು, ಮಹಿಳೆಯರನ್ನ ಮುಂಚೂಣಿಗೆ ತರ್ಲಿಕ್ಕೆ ಮಹಿಳಾ ಮೀಸಲಾತಿಯೇ ಆಗ್ಬೇಕೆ, ರಾಜಕೀಯ ಪಕ್ಷಗಳು ಇಚ್ಛಾಶಕ್ತಿಯಿಂದ ಸೀಟ್ಗಳನ್ನ ಕೊಡ್ಬೋದಿತ್ತಲ್ಲ ಅಂತ. ಅದು ಸಾಮಾನ್ಯವಾಗಿ ಕೇಳಿಸ್ಕೊಂಡಾಗ ಕರೆಕ್ಟ್ ಅನ್ಸುತ್ತೆ. ಆದರೆ ಯಾವ ವರ್ಗಕ್ಕೆ ಅದು ಅಪ್ಲೈ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಈಗ ಕುಟುಂಬದಲ್ಲಿ ದೌರ್ಜನ್ಯ ಮಾಡಬಾರ್ದು ಅನ್ನೋದು ಚಿಕ್ಕ ವಯಸ್ಸಿನಿಂದ ನಾವು ತಿಳ್ಕೊಂಡ್ ಬಂದಿರೋ ವಿಷಯ. ಆದ್ರೂ ಸಹ ಕೌಟುಂಬಿಕ ದೌರ್ಜನ್ಯವನ್ನ ತಡೆಗಟ್ಟಕ್ಕೆ ಮಸೂದೆ ಕಾಯ್ದೆ ಯಾಕೆ ಬೇಕಾಯ್ತು? ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್. ಎಲ್ಲ ಅಪರಾಧದ ಹಿಂದೆ ಲಿಂಗಭೇದವನ್ನ ಮರ್ತು ಬಿಡಿ, ಅದು ಮಹಿಳೆ ಮಾಡಿದ್ನೋ ಪುರುಷ ಮಾಡಿದ್ನೋ ಅಲ್ಲ. ಎಲ್ಲ ಅಪರಾಧದ ಹಿಂದೆ ಒಂದು ಆ ಪುರುಷ ಅಧಿಪತ್ಯದ ಮನೋಭಾವ ಇರುತ್ತಲ್ಲ, ಆ ಕಾರಣಕ್ಕೆ ನಾವು ಮಸೂದೆ ಮೂಲಕ, ಸೊಸೈಟಿ ಚೇಂಜಸ್ ಲಾ, ಲಾ ಚೇಂಜಸ್ ಸೊಸೈಟಿ, ಮಸೂದೆಯ ಮೂಲಕವೇ ಹೀಗೆ ಮೀಸಲಾತಿಯನ್ನ ತರಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಸ್ಥಳೀಯ ಪಕ್ಷಗಳು ಯಾಕೆ ಮಾಡುತ್ತೆ ಅಂದ್ರೆ, ನೋಡಿ, ನಮ್ಮಲ್ಲಿ ಪ್ರಾದೇಶಿಕವಾಗಿ ಇರ್ತಕ್ಕಂತಹ ಕಲ್ಚರು, ಭಾಷೆ ಮತ್ತು ವಿದ್ಯಾಭ್ಯಾಸದ ಅಸಮಾನತೆ, ಸ್ಟೇಟ್ ಟು ಸ್ಟೇಟ್ ಬೇರೆ ಬೇರೆ ರೀತಿಯಾದಂತಹ ವಿದ್ಯಾಭ್ಯಾಸ ಮತ್ತು ಆರ್ಥಿಕತೆಯಲ್ಲೂ ಸಹ ನಮ್ಮಲ್ಲಿ ಅಷ್ಟೋ ರಾಜ್ಯಗಳಲ್ಲೂ ಬೇರೆ ಬೇರೆ ವೈವಿಧ್ಯತೆಯನ್ನ ನಾವು ಕಾಣ್ತೀವಿ. ಹಾಗಾಗಿ ಸ್ಥಳೀಯರಲ್ಲಿ ಆ ಸ್ಥಳೀಯ ವೃತ್ತಿ, ಸ್ಥಳೀಯ ಜನರನ್ನ ತಿಳ್ಕೊಂಡು, ಆ ಸಮಾಜವನ್ನು ತಿಳ್ಕೊಂಡು ಅಲ್ಲಿ ನಾನು ರೆಪ್ರೆಸೆಂಟೇಷನ್ ಕೊಡಬಲ್ಲೆ ಅನ್ನುವ ಮಹಿಳೆಯರು ಹೆಚ್ಚು ಸಿಗ್ತಾರೆ. ಮತ್ತು ಸ್ಥಳೀಯ ಪುರುಷರು ಅವರವರ ಮನೆಯವರನ್ನೇ ಅಭ್ಯರ್ಥಿಗಳನ್ನಾಗಿ ನಿಲ್ಲಿಸ್ತಾರೆ. ವೇರಸ್ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬಂದಾಗ, ರಾಷ್ಟ್ರ ರಾಜಕಾರಣದಲ್ಲಿ ಏಕ್ದಮ್ ನೀವು ನನ್ನನ್ನು ತಗೊಂಡು ಹೋಗಿ ನಿಲ್ಲಿಸ್ಬಿಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಬಹಳ ಪಳಗಿರ್ತಕ್ಕಂತಹ ಮಹಿಳೆಯರು ಬೇಕು. ಪಳಗಿರುವ, ಅದರಲ್ಲಿ ನುರಿತ ಮಹಿಳೆಯರನ್ನ ನೀವು ನಿಲ್ಲಿಸಿದಾಗ ಅವರು ನಿರ್ಣಯದಲ್ಲಿ ಭಾಗವಾಗ್ಲಿಕ್ಕೆ ಇಷ್ಟಪಡ್ತಾರೆ ಹೊರತು ಥರ್ಡ್ ಬೆಂಚರ್ಸ್, ಫೋರ್ತ್ ಬೆಂಚರ್ಸ್ ಆಗಿರ್ಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತೆಲ್ಲ ನಾಳೆ ಅವರು ನಾವು ಫಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಬೇಕು ಅಂತ ಬಯಸ್ತಾರೆ. ಅದನ್ನ ನಮ್ಮ ರಾಜಕೀಯ ಮನೋಸ್ಥಿತಿ ತೆಗೆದುಕೊಳ್ಳಲು ಮತ್ತು ತಡೆದುಕೊಳ್ಳಲು ಸಶಕ್ತವಾಗಿದೆಯಾ ಅಂತ. ಈಗ ನೋಡಿ, ಐ ಕಮ್ ಬ್ಯಾಕ್ ಟು ದ ಪಾಯಿಂಟ್. ಸುರಭಿ ಅವರು ಹೇಳಿದ್ರು ಪ್ರಚಾರ ಯಾಕೆ ಬೇಕಿತ್ತು ಅಂತ ನಾನು ಕೇಳಿದೆ ಅಂತ. ಪ್ರಚಾರ ಯಾಕೆ ಬೇಕಿತ್ತು ಅಂತ ನಾನು ಕೇಳಲಿಲ್ಲ. ಪ್ರಚಾರ ಯಾಕೆ ತರಾತುರಿಯಲ್ಲಿ ಬೇಕಿತ್ತು? ಈಗ ಪ್ರಚಾರ ಮಾಡಿದ್ರಲ್ಲ ಸುಮಾರು ಸೆಲೆಬ್ರಿಟಿಗಳು. ನಾನು ರಾಷ್ಟ್ರ ಮಹಿಳಾ ಆಯೋಗವನ್ನು ಫಾಲೋ ಮಾಡಿದ್ದೀನಿ, ರಾಜ್ಯ ಮಹಿಳಾ ಆಯೋಗ, ಬೇರೆ ಬೇರೆ ಎಲ್ಲ ರಾಜ್ಯಗಳದನ್ನು ನಾನು ಫಾಲೋ ಮಾಡಿದ್ದೀನಿ. ಅಲ್ಲೆಲ್ಲ ಸೆಲೆಬ್ರಿಟಿಗಳು ನಾನು ಮಹಿಳಾ ಪರ ಮಸೂದೆ ಪರ ಇದ್ದೀನಿ ಅಂತ ಹೇಳಿದ್ರು. ಐ ವಾಂಟ್ ಟು ನೋ, ಈಗ ಇವರಿಬ್ರು ಇಷ್ಟು ಚೆನ್ನಾಗಿ ಅಂಕಿಅಂಶಗಳನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರಲ್ಲ, ಅಲ್ಲಿ ಪ್ರಚಾರ ಮಾಡಿದಂತ ಎಷ್ಟು ಜನಕ್ಕೆ ಅಂಕಿಅಂಶಗಳ ಪರಿಚಯ ಇದೆ? ನಮ್ಮ ಮನಸ್ಸಿನಲ್ಲಿ ಬರುವುದು ಮಹಿಳಾ ಪರ, ಇದೆರಡೇ ಪದಗಳು. ಮಹಿಳಾ ಪರ ಮಸೂದೆ ಪಾಸ್ ಆಯ್ತಾ, ಫೇಲ್ ಆಯ್ತಾ, ಇಷ್ಟೇ ಇರುವುದು. ಪಾಸ್ ಆಗ್ಲಿ, ಪಾಸ್ ಆಗಬೇಕು ಅಂತ ನಾನು ಬಯಸ್ತೀನಿ ಅಂತ ಹೇಳ್ತೀನಿ ಹೊರತು ಒಂದು ನಿಮಿಷ ನಾನು ಪ್ರಚಾರ ಮಾಡುವಾಗ ಅಂಕಿಅಂಶಗಳನ್ನ ನಾನು ತಿಳಿದುಕೊಂಡಿರಲ್ಲ. ಮತ್ತು ಅಂಕಿಅಂಶಗಳನ್ನ ತಿಳಿದುಕೊಳ್ಳುವುದು ಒಂದಷ್ಟರ ಮಟ್ಟಿಗೆ ಸಾಮಾನ್ಯ ಪ್ರಜೆಗೆ ಬೇಕಾಗಿಲ್ಲ. ನಾವು ಯಾಕೆ ವೋಟ್ ಹಾಕಿ ನಿಮ್ಮನ್ನಲ್ಲಿ ನಿಲ್ಸಿದೀವಿ ಅಂದ್ರೆ, ನೀವು ಅದರ ಪರಾಪರಗಳನ್ನ ಆಲೋಚನೆ ಮಾಡಿ, ಚರ್ಚೆ ಮಾಡಿ, ನಮ್ಮ ಒಳಿತಿಗೆ ನೀವು ಮಸೂದೆಗಳನ್ನ ತನ್ನಿ ಅಂತ ಅಲ್ಲಿ ಕೂರಿಸಿರೋದ್ರಿಂದ ನೀವು ಸಣ್ಣ ಸಣ್ಣ ಅಂಕಿಅಂಶ ಇಟ್ಕೊಂಡು, ನೀವು ಒಂದು ಗ್ರಾಮೀಣ ಮಹಿಳೆಗೆ ಸಾಮರ್ಥ್ಯ ಇರುತ್ತೆ, ಅಧಿಕಾರಕ್ಕೆ ಬರುವ ಆಡಳಿತ ವರ್ಗವನ್ನ ನಿಭಾಯಿಸುವ ಸಾಮರ್ಥ್ಯ ಇರುತ್ತೆ. ಆದ್ರೆ ಈ ಅಂಕಿಅಂಶಗಳ ಗೊಂದಲದಲ್ಲಿ ಅವಳ ಪ್ರತಿಭೆಯನ್ನ ಮತ್ತು ಅವಳ ಓಘವನ್ನ ನೀವು ಕಡಿಮೆ ಮಾಡಬಾರ್ದು. ಒಟ್ಟಿನಲ್ಲಿ ಮಹಿಳಾ ಪರ ಮಸೂದೆ ಇಷ್ಟು ದಿನ ಪಾಸ್ ಆಗದೆ ಇರುವಾಗ ಎಷ್ಟು ದುಃಖ ಆಯ್ತೋ, ನಿನ್ನೆ ತರಾತುರಿಯಲ್ಲಿ ಪ್ರೆಸೆಂಟ್ ಮಾಡಿದ್ದು ಮತ್ತು ಅದನ್ನ ವಿರೋಧಿಸಿದ್ದು ಕೂಡ ಅಷ್ಟೇ ಬೇಸರವನ್ನ